ಹಲೋ ಬಿ ಬಾಸ್, ವೆಲ್ಕಮ್ ಟು ಶ್ರೀ ವ್ಲಾಗ್ಸ್. ಇವತ್ತು ನಾವು ಈರುಳ್ಳಿ ಮತ್ತು ಕುಕ್ಕುಂಬರ್ನ ಪರಾಟ ಯಾವ ರೀತಿ ಮಾಡೋದು ನೋಡೋಣ. ಕುಕ್ಕುಂಬರ್ ಮತ್ತು ಆನಿಯನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 3-4 ಈರುಳ್ಳಿ ಮತ್ತು 1 ಸೌತೆಕಾಯಲ್ಲಿ ದಪ್ಪ ಇರೋದನ್ನು ಅಷ್ಟೇ ತೊಗೊಂಡಿದ್ದೀನಿ, ತೆಳುವಿರೋದನ್ನು ತೊಗೊಂಡಿಲ್ಲ. ಅಜ್ವಾಯಿನ ಅರ್ಧ ಟೀ ಸ್ಪೂನಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನಷ್ಟು, ಖಾರದ ಪುಡಿ 1 ಟೀ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸೌತೆಕಾಯಿ ತೆಳು ಅಂಶ ಏನಿದೆ, ಬೀಜದ ಅಂಶ, ಅದನ್ನೇನಾದರೂ ತೊಗೊಂಡ್ಬಿಟ್ರೆ ಪರೋಟ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಅದು ನೀರು ಬಿಡ್ತಾ ಇರುತ್ತೆ. ಹಾಗಾಗಿ ಗಟ್ಟಿ ಅಂಶ ಏನಿದೆ ಕುಕ್ಕುಂಬರ್ದು ಅದನ್ನು ಮಾತ್ರ ತಗೊಂಡು ಈ ಸೌತೆಕಾಯಿ ಮತ್ತು ಆನಿಯನ್ನ ಪರೋಟವನ್ನು ಮಾಡ್ತಾಯಿದ್ದೀನಿ. ಎರಡು ಬಟ್ಟಲಷ್ಟು ಚಪಾತಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಚಪಾತಿ ಒಂದು ಹಂತಕ್ಕೆ ಕಲಸಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ನೀಟಾಗಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇದಕ್ಕೆ ತುಂಬ ತೆಳು ಬೇಡ, ಗಟ್ಟಿಯಾಗೇ ಇರಲಿ ಹಿಟ್ಟು. ಈಗ ಸ್ಟಫಿಂಗ್ ಕೂಡ ರೆಡಿ ಇದೆ. ಈಗ ಚಪಾತಿ ಮಾಡಬೇಕು. ಚಪಾತಿಗೆ ಮೊದಲು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸೋದು. ಒಣ ಹಿಟ್ಟನ್ನು ಹಾಕಿ ನಂತರ ಈಗ ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ. ಸ್ಟಫಿಂಗನ್ನು ಹಾಕಿ ಮುಚ್ತಾ ಇದ್ದೀನಿ. ಸ್ಟಫಿಂಗನ್ನು ಚೆನ್ನಾಗಿ ಮಡಚಿ ಮತ್ತೆ ಒಣ ಹಿಟ್ಟನ್ನು ಹಾಕ್ಕೊಂಡು ಮೃದುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಭಾಳ ಪ್ರೆಷರ್ ಕೊಟ್ಟು ಲಟ್ಟಿಸಿದ್ರೆ ಏನಾಗುತ್ತೆ, ಆ ಸ್ಟಫಿಂಗ್ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಮೂತಾಗಿ ಉದ್ದಬೇಕು ಒಣ ಹಿಟ್ಟನ್ನು ಹಾಕಿ. ಈಗ ಹಂಚಿಗೆ ಲಟ್ಟಿಸಿಟ್ಕೊಂಡಿರೋಂತಹ ಚಪಾತಿ ಅಥವಾ ಪರೋಟವನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಪರೋಟವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ದಪ್ಪ ಇರುತ್ತಲ್ಲ. ಹಾಗಾಗಿ ಒಂದು 2 ನಿಮಿಷ ಒಂದು ಸೈಡು, ಇನ್ನೊಂದು 2 ನಿಮಿಷ ಇನ್ನೊಂದು ಸೈಡು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿರೋ ತುಪ್ಪ ಅಥವಾ ಬೆಣ್ಣೆಯನ್ನಾದರೂ ಬಳಸಿ ಬೇಯಿಸ್ಕೋಬಹುದು. ಹೇಗಿದೆ, ಒಂದು ಸೈಡು ಚೆನ್ನಾಗಿ ಬೆಂದಿರುತ್ತೆ. ಈಗ ಇನ್ನೊಂದು ಸೈಡು ತಿರುವಿ ಹಾಕಿ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಸೈಡ್ ತಿರುವು ಹಾಕ್ತಾ ಇದ್ದೀನಿ. ತಿರುವು ಹಾಕಿ ಈಗ ಒತ್ತುತ್ತಾ ಬೇಯಿಸಿದ್ರೆ ಏನಾಗುತ್ತೆ, ಪರೋಟ ಚೆನ್ನಾಗಿ ಬೇಯುತ್ತೆ. ಈಗ 2 ಸೈಡ್ ಪರಾಟ ಚೆನ್ನಾಗಿ ಬೆಂದಿದೆ. ಈಗ ನಮ್ಮ
ಆನಿಯನ್ ಮತ್ತು ಕುಕ್ಕುಂಬರ್ನ ಪರೋಟ ಸವಿಯಲು ಸಿದ್ಧ. ಇದನ್ನು ಮೊಸರೊಂದಿಗೆ ತಿಂದರೆ ಭಾಳನೇ ಚೆನ್ನಾಗಿ ಇರುತ್ತೆ. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. Please subscribe to my channel and share the video. Thanks for watching.